ಹಲೋ ಹಾಯ್ ನಮಸ್ಕಾರ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ಕ್ಯಾಪ್ಸಿಕಮ್ನಿಂದ ಒಂದು ಗ್ರೇವಿ ಡಿಶ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರಂತ ನೋಡೋಣಂತ್ರಿ. ಈಸಿ ಆಗೈತ್ರಿ, ಏನು ಭಾಳ ತ್ರಾಸು ಪಡುವಂಗಿಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು. ಬರ್ರಿ ಹಾಗಾದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಂಬರೋಣ್ರಿ. ಮೊದಲಿಗೆ ನಾನಿಲ್ಲಿ ಶೇಂಗಾ ತೊಗೊಂಡಿನಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ, ಉಳ್ಳಾಗಡ್ಡಿ ಮತ್ತು ಟೊಮೆಟೊ ತೊಗೊಂಡೇನಿ ರೀ. ಇವು ಗ್ರೇವಿ ಮಾಡ್ಕೊಳಕ್ಕೆ ನಮ್ಗೆ ಬೇಕು. ಮತ್ತು ಇಲ್ಲಿ ಖಾರದ ದೊಣ್ಣೆ ಮೆಣ್ಸಿನ್ಕಾಯಿ, ಅಂದರೆ ಇವು ಸಪ್ಪಿಲ್ರಿ, ಜವಾರಿವು. ಇಲ್ಲಿ ನಾನು ಉಳ್ಳಾಗಡ್ಡಿ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಫಸ್ಟಿಗೆ ಫ್ರೈ ಮಾಡ್ಕೊಂಬಿಡ್ರಿ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಬಿಡೋದು. ಸ್ವಲ್ಪ ಕೆಂಪಾಗುವವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಳೋಣ್ರಿ. ಈ ಥರ ಕೆಂಪಾದ್ವಲ್ಲ, ಈಗ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಸ್ವಲ್ಪ ಏನೋ ಒಂದು ಬಟ್ಲ ಕೊಬ್ಬರಿ, ಅದನ್ನು ಕೊಬ್ಬರಿ ಹಾಕ್ಕೊಳ್ಳೋಣ್ರಿ. ಅದ್ರೊಳಗನ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಂಬಿಡೋಣ ಎಲ್ಲ ಕೂಡ. ಈಗ ನಾವು ಇದನ್ನು ಎಣ್ಣೆ ಒಳಗನ ಫ್ರೈ ಮಾಡ್ಕೊಳ್ಳೋಣ್ರಿ. ಅಂದರೆ ಈಗ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ವಿ ಅಂದ್ರೆ ಹಸಿ ವಾಸನೆ ಏನು ಜಾಸ್ತಿ ಇರೋಂಗಿಲ್ಲ. ಆಮೇಲೆ ನೀವು ಹಂಗೆ ಹಸಿವು ಹಾಕಿದ್ರಂದ್ರೆ ಆಮೇಲೆ ಎಣ್ಣೆ ಒಳಗೆ ಫ್ರೈ ಮಾಡೋಕ್ಕೆ ಹೋದ್ರೆ ಪೂರ್ತಿ ಹಸಿ ವಾಸನೆ ಕರೆಕ್ಟಾಗಿ ಹೋಗೋಂಗಿಲ್ಲ ರೀ. ಅದಕ್ಕೆ ನಾವು ಮುಂಚೆನೇ ಸ್ವಲ್ಪ ಈ ಥರ ಹುರ್ಕೊಂಡ್ಬಿಟ್ವಿ ಅಂದ್ರೆ ಟೇಸ್ಟಿ ಆಗುತ್ತೆ ಮತ್ತು ಗ್ರೇವಿ ರುಚಿ ಭಾಳ ಅನಿಸ್ತೈತೆ ರೀ. ಇದ್ರೊಳಗನ ಒಂದು ಸ್ವಲ್ಪ ನಾವೀಗ 1-2 ಟೊಮೆಟೊನ ಹೆಚ್ಚಿ ಇದ್ರೊಳಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಇವನ್ನ ಎಲ್ಲನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದನ್ನು ನಾವು ಗ್ರೇವಿ ಮಾಡ್ಕೊಳಕ್ಕೆ ಮಸಾಲೆ ರೀ. ಇದ್ರೊಳಗೆ ನಾನು ಹಸಿ ಶೇಂಗಾನ ಸ್ವಲ್ಪ ಇದ್ರೊಳಗೆ ಹಂಗೆ ಬಾಡಿಸ್ಕೊಳಕತ್ತೀನಿ. ಈ ಥರ ಇವನ್ನ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ವಿ ಅಂದ್ರೆ ಇದು ನಮ್ಮದು ದೊಣ್ಣೆ ಮೆಣ್ಸಿನ್ಕಾಯಿಗೆ ಗ್ರೇವಿ ರೀ. ಈಗ ಇದು ಕರೆಕ್ಟಾಗಿ ಆಗೈತೆ ರೀ. ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡ್ರಿ. ಆಮೇಲೆ ನಾನು ಇನ್ನು ದೊಣ್ಣೆ ಮೆಣ್ಸಿನ್ಕಾಯಿ ಏನು ಜವಾರಿ ಅದಾವಲ್ಲ ಅವನ್ನ ಹೆಚ್ಚಿಟ್ಕೊಂಡೀನಿ ರೀ. ಬೀಜ ಮಾತ್ರ ಎಲ್ಲ ತೆಗಿಬೇಕು. ಬೀಜ ತೆಗಿಲಿಲ್ಲ ಅಂದ್ರೆ ಭಾಳ ಖಾರ ಆಗ್ತಾವೆ. ಅದಕ್ಕೆ ನಾವು ಬೀಜನ ಎಲ್ಲನೂ ತಕ್ಕೊಂಬಿಡ್ಬೇಕು. ಈ ಥರ ನೀರೊಳಗೆ ನಾವು ಹೆಚ್ಚು ಹಾಕ್ಕೊಂಡ್ವಿ ಅಂದ್ರೆ ಬೀಜ ಎಲ್ಲ ಕೆಳಗೆ ಉಳಿತಾವೆ. ಈಗ ನಾವು ಒಂದು ಪ್ಯಾನ್ ಒಳಗೆ ಒಂಚೂರು ಎಣ್ಣೆ ಹಾಕ್ಕೊಂಡು ಇವನ್ನೆಲ್ಲ ಫುಲ್ ಫ್ರೈ ಮಾಡ್ಕೋಬೇಕ್ರಿ. ಸ್ವಲ್ಪ ಮೆತ್ತಗಾಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಬೀಜ ತೆಗೆದ್ವಂದ್ರೆ ಅಷ್ಟೇನು ಖಾರ ಆಗಂಗಿಲ್ಲ ರೀ, ಆದರೆ ಪಲ್ಯ ಮಾತ್ರ ಮಸ್ತ್ ರುಚಿ ಆಗುತ್ತೆ ರೀ. ಈಗ ಇವನ್ನ ಫ್ರೈ ಮಾಡ್ಕೊಳ್ಳೋಣ ರೀ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ಥರ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಈಗ ದೊಣ್ಣೆ ಮೆಣ್ಸಿನ್ಕಾಯಿ ಅಂತೂ ಫ್ರೈ ಆಗ್ಯಾವ್ರಿ. ಈಗ ನಾವು ಒಂದು ಕಡಾಯಿ ಒಳಗೆ ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ರೀ. ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳತ್ತೀನಿ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕ್ರಿ. ಚಟ್ಪಟ್ ಅಂತ ಇವೆಲ್ಲ ಸಿಡಿಬೇಕು. ಜೀರಿಗೆ ಹಾಕ್ಕೊಳತ್ತೀನಿ. ಜೀರಿಗೆ ಹಾಕ್ಕೊಂಡ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ರೀ. ಕರಿಬೇವು ಹಾಕ್ಕೊಂಡಿದ್ದ 1-2 ಉಳ್ಳಾಗಡ್ಡಿನ ಸ್ವಲ್ಪ ಒಗ್ಗರಣೆಗಂತ ಹೆಚ್ಚಿಟ್ಕೊಂಡೇನು ಸಣ್ಣಗೆ, ಅವನು ಇದಕ್ಕೆ ಹಾಕ್ಕೊಂಬಿಡೋಣ ರೀ. ಇನ್ನೂ ಸ್ವಲ್ಪ ಎಣ್ಣೆಗ ಕಂದು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ಳೋಣ ರೀ. ಈಗ ಈ ಉಳ್ಳಾಗಡ್ಡಿ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗ್ಯಾವ್ರಿ. ಈಗ ನಾನು ಸ್ವಲ್ಪ ಇದಕ್ಕೆ ಅರಿಶಿಣ ಪುಡಿ ಹಾಕ್ಕೊಳತ್ತೀನಿ ರೀ. 1 ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಗ್ರೇವಿಗೆ ಅಂತೇಳಿ ಆಗಳೇ ಎಲ್ಲ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಈಗ ಇದ್ರೊಳಗೆ ನಾವು ಅವನ್ನ ಹಾಕ್ಕೊಳ್ಳೊಂದು ಇದನ್ನು ಇದ್ರೊಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ. ಇದು ಎಣ್ಣೆ ಒಳಗೆ ಚೆಂದಾಗ ಫ್ರೈ ಆವಾಗಂತ್ರಿ ನಾವು ಅದನ್ನು ಮಸಾಲೆನೂ ಹಸಿ ಏನಿಲ್ಲ, ಎಲ್ಲ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡೇವಲ್ಲ, ಅದಕ್ಕೆ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಈಗ ಮಿಕ್ಸಿ ಒಳಗಿನೆಲ್ಲ ಗ್ರೇವಿ ಏನು ರುಬ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಚೆಂದಾಗಿ ಒಂದು ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ರೀ. ಗರಂ ಮಸಾಲ ಹಾಕೊಂಡ್ರೆ ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳತ್ತೀನಿ.
ಮಸ್ತ್ ರುಚಿ ಕೊಡುತ್ತೆ ರೀ, ಟೇಸ್ಟು ಸೂಪರ್ ಆಗಿರುತ್ತೆ. ಈಗ ನೋಡಿರಿ ಇದು ಫುಲ್ ಬಾಯ್ಲ್ ಆಗಿ ಗ್ರೇವಿ ರೆಡಿ ಆಗೈತಿ. ಈಗ ನಾವೇನು ಹೆಚ್ಚಿಟ್ಕೊಂಡಂಥ ಡೊಣ್ ಮೆಣ್ಸಿನ್ಕಾಯನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅವನ್ನ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ ಪಲ್ಯ. ಇದು ರೊಟ್ಟಿ ಜೋಡಿ, ಚಪಾತಿ ಜೋಡಿ ಮತ್ತು ರೈಸ್ ಜೋಡಿ ಅಂತ ಒಂದು ಸೈಡ್ ಡಿಶ್ ಆಗಿ ಗ್ರೇವಿ, ಕ್ಯಾಪ್ಸಿಕಮ್ ಗ್ರೇವಿ ಅಂತೂ ಭಾರಿ ಸೂಪರ್ ಟೇಸ್ಟ್ ಕೊಡುತ್ತೆ ರೀ. ಈಗ ನೋಡಿರಿ ಪೂರ್ತಿಯಾಗಿ ಒಂದು ಕುದ್ದು ಬಂದೈತಿ. ಇದಕ್ಕೆ ನಾವು ಸ್ವಲ್ಪ ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿನ ಹಾಕ್ಕೊಂಬಿಡೋಣ್ರಿ. ಈಗ ನಮ್ಮದು ಕ್ಯಾಪ್ಸಿಕಮ್ ಗ್ರೇವಿ ಡೊಣ್ ಮೆಣ್ಸಿನ್ಕಾಯಿ ಪಲ್ಯ ರೆಡಿ ಆತ್ರಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಥ್ಯಾಂಕ್ ಯು.